ರಾಜ್ಯದಲ್ಲಿ ಎಸ್ಐಆರ್ ಸಂಬಂಧ ಹೈಕೋರ್ಟ್ ನೋಟಿಸ್ ಅನ್ನು ನೀಡಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ಈಗ ನೋಟಿಸ್ ಅನ್ನು ನೀಡಿರುವಂತದ್ದು. ಜಿಬಿಎನ ಕೆಲವು ವಾರ್ಡ್ನಲ್ಲಿ ಪರ್ಯಾಯವಾಗಿ ಈ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ 19ರಂದು ಆದೇಶ ರದ್ದತಿಗೆ ಅರ್ಜಿಯನ್ನ ಹೊರಡಿಸಿರುವಂತದ್ದು. ಹಾಗಾಗಿ ಈ ಎಸ್ಐಆರ್ ಸಂಬಂಧ ಈಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿರುವಂತದ್ದು. ಜೂನ್ 19ರ ಆದೇಶವನ್ನ ರದ್ದು ಮಾಡೋದಕ್ಕೆ ವಿವೇಕ್ ಅರ್ಜಿಯನ್ನ ಸಲ್ಲಿಸಿದ್ರು. ಸ್ಪಷ್ಟನೆಯನ್ನ ಕೇಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗ ನೋಟಿಸ್ ಅನ್ನ ನೀಡಿರುವಂತದ್ದು. ರಾಜ್ಯ ಚುನಾವಣಾ ಆಯೋಗ ಹಾಗೆ ಸರ್ಕಾರಕ್ಕೆ ಈಗ ನೋಟಿಸ್ ಅನ್ನ ನೀಡಿದೆ. ಜುಲೈ 15ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು ಹೈಕೋರ್ಟ್. ಪ್ರಮುಖವಾಗಿ ಸದ್ಯಕ್ಕೆ ರಾಜ್ಯ ಚುನಾವಣಾ ಆಯೋಗ ಮತ್ತೆ ಸರ್ಕಾರ ಎರಡೂ ಕೂಡ ನೋಟಿಸ್ ಅನ್ನ ನೀಡಿರುವಂತದ್ದು. ಈಗಾಗಲೇ ಒಂದು ಕಡೆ ಚುನಾವಣಾ ಆಯೋಗಕ್ಕೆ ಒಂದು ಸ್ಪಷ್ಟನೆಯನ್ನ ಹೈಕೋರ್ಟ್ ಕೇಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ಜಿಬಿಎನ ಕೆಲವು ವಾರ್ಡ್ನಲ್ಲಿ ಪರ್ಯಾಯವಾಗಿ ಈ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲ ಇದೆ. ಆದರೆ ಈ ವಿಚಾರವಾಗಿ ಈಗ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿರುವಂತದ್ದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಈಗಾಗಲೇ ಏನು ಎರಡೆರಡು ಸಲ ಮತ ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ಗೊಂದಲ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಎಸ್ಐಆರ್ ಕೂಡ ನಡೀತಾ ಇದೆ. ಆ ಎಸ್ಐಆರ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿಯೇ ಜನ ಅದರ ಒಂದಷ್ಟು ಮಾಹಿತಿಗಳನ್ನ ಮತ್ತೆ ಕೆಲವೊಂದು ಡೀಟೇಲ್ಸ್ ಗಳನ್ನ ಕೊಡೋದಕ್ಕೆ ಹೈರಾಣ ಆಗ್ತಾ ಇದ್ದಾರೆ. ಇದರ ಮಧ್ಯೆ ಮತ್ತೊಂದಷ್ಟು ಕ್ಷೇತ್ರಗಳಲ್ಲಿ ಮತ್ತೊಂದಷ್ಟು ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಅಂದ್ರೆ ಎಸ್ಐಆರ್ ರೀತಿಯಲ್ಲೇ ಮತ ಪರಿಷ್ಕರಣೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದೆಲ್ಲವೂ ಕೂಡ ಯಾತಕ್ಕಾಗಿ ಅಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ಏನೋ ಒಂದು ಆದೇಶವನ್ನು ಹೊರಡಿಸಿದೆ. ಆದೇಶ ಅನ್ವಯವಾಗಿ ಈಗಾಗಲೇ ಅದರ ಎಸ್ಐಆರ್ ಪ್ರಕ್ರಿಯೆಗಳು ಕೂಡ ಮುಂದುವರೆದಿದೆ. ಇದರ ನಡುವೆ ಚುನಾವಣಾ ಆಯೋಗ ಆಯ್ದ ಕೆಲವೊಂದು ಮತಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ತನ್ನ ಒಂದು ಮತದ ಪರಿಷ್ಕರಣೆ ಮಾಡುವಂತಹ ಮುಖಾಂತರ ಇಲ್ಲಿ ಮತ್ತೆ ಗೊಂದಲಕ್ಕೆ ಈಡು ಮಾಡಿಕೊಡ್ತಾ ಇದೆ. ಹೀಗಾಗಿ ವಿವೇಕ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವರೊಂದು ರಿಟ್ ಪಿಟಿಷನ್ ಹಾಕಿದ್ರು. ಈ ರೀತಿಯಾದಂತಹ ಎರಡೆರಡು ಸಾರಿ ಈ ರೀತಿಯಾದಂತಹ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಸದ್ಯ ಇದನ್ನ ಮಾನ್ಯ ಮಾಡಿದಂತಹ ಹೈಕೋರ್ಟ್ ಏನಿದೆ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡಿ ಅಂದ್ರೆ ಚುನಾವಣಾ ಆಯೋಗಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡಿ ಅಂತ ಹೇಳಿ ಈಗಾಗಲೇ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿರುವಂತದ್ದು. ಇದಕ್ಕೆ ಮುಂದಿನ ದಿನಗಳಲ್ಲಿ ಜೂನ್ 15ರ ಸಂದರ್ಭದಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು. ಅದರ ಒಳಗಡೆ ನೀವು ಏನೇನು ಕಾರಣ ಅಂದ್ರೆ ಈ ಒಂದು ಪರಿಷ್ಕರಣೆಗೆ ಯಾವ ಕಾರಣಗಳು ಇದೆ ಅಂತ ಹೇಳಿ ಅಂದ್ರೆ ಒಂದು ರೀಸನ್ ಅಂತ ಏನ್ ಬೇಕಾಗುತ್ತೆ. ಆಯ್ದ ಕ್ಷೇತ್ರದಲ್ಲಿ ಮಾತ್ರ ಈ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ರೆ ಇದಕ್ಕೆ ರೀಸನ್ ಏನು ಅಂತ ಹೇಳಿ ಅವರೊಂದು ಸ್ಪಷ್ಟನೆಯನ್ನ ಚುನಾವಣಾ ಆಯೋಗ ಕೊಡಬೇಕಾಗುತ್ತೆ. ಅಥವಾ ಯಾರಾದ್ರೂ ಮೇಲಿಂದ ಅಂದ್ರೆ ಅವರಿಗೆ ಒತ್ತಡವನ್ನು ಹಾಕುವಂತಹ ಮುಖಾಂತರ ಈ ರೀತಿಯಾದಂತಹ ಕಾರ್ಯಗಳನ್ನು ಮುಂದುವರೆದಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಈಗ ಸದ್ಯ ಈ ಸಂಬಂಧವಾಗಿ ಮಹದೇವಪುರ ಆಗಿರಬಹುದು ಮತ್ತೆ ಈ ಭಾಗದಲ್ಲಿ ಅಂದ್ರೆ ಆ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಒಂದು ಪರಿಷ್ಕರಣೆ ಆಗ್ತಾ ಇದೆ. ಹೀಗಾಗಿ ಇದನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ವಿವೇಕ್ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುವಂತದ್ದು. ಈಗ ಸದ್ಯ ಆ ಸಂಬಂಧ ಒಂದು ಸ್ಪಷ್ಟನೆಗಾಗಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಇದಕ್ಕೆ ನೋಟಿಸ್ ಅನ್ನು ಕೊಟ್ಟ ಬಳಿಕ ಈ ಒಂದು ಕಾರ್ಯ ಏನಿದೆ ಇದನ್ನ ರದ್ದುಪಡಿಸಬೇಕಾ ಅಥವಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ತೀರ್ಪನ್ನ ಹೈಕೋರ್ಟ್ ಮುಂದಿನ ದಿನಗಳಲ್ಲಿ ನೀಡಲಿದೆ ಅಂತಾನೆ ಹೇಳಬಹುದಾಗಿದೆ. ಯಾಕಂದ್ರೆ ಈಗಾಗಲೇ ಒಂದು ಬಾರಿ ಆಗಿರುವಂತಹ ಅಂದ್ರೆ ನಡೀತಾ ಇರುವಂತಹ ಪ್ರೋಸೆಸ್ ನಡುವೆ ಈ ರೀತಿಯಾದಂತಹ ಮತ್ತೊಂದು ಪ್ರೋಸೆಸ್ ನಡೆಸೋದು ಸದ್ಯದ ಮಟ್ಟಿಗೆ ಇದು ಅಕ್ಸೆಪ್ಟಬಲ್ ಅಲ್ಲ ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಕೋರ್ಟ್ ಕೂಡ ಇದನ್ನೇ ಮಾನ್ಯ ಮಾಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್ ಜಯಶಂಕರ್.